ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸ್ತಾ ಇದೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಮತ್ತು ಬೆಂಬಲ ಗಳಿಸೋದಕ್ಕೆ ಮಾತುಕತೆ ಭಾರತದಿಂದ ಆಗ್ತಾ ಇದೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರದ ದಾಳಿಗೂ ಮುನ್ನ ರಷ್ಯಾದ ಜೊತೆ ಚರ್ಚೆಯಾಗಿದೆ. ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಜೊತೆ ಜೈಶಂಕರ್ ಚರ್ಚೆ ನಡೆಸಿದ್ದಾರೆ. ಉಗ್ರರ ದಾಳಿ ಬಳಿಕ ಪರಿಸ್ಥಿತಿ ಮತ್ತು ಭಾರತದ ಮುಂದಿನ ಹೆಜ್ಜೆ ಬಗ್ಗೆ ಚರ್ಚೆಯಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಪ್ರತೀಕಾರದ ದಾಳಿಗೆ ಭಾರತ ರೆಡಿ ಆಗಿದೆ. ಹಾಗಾಗಿ ಬೇರೆ ರಾಷ್ಟ್ರದವರ ಸಪೋರ್ಟ್ ಕೂಡ ಭಾರತಕ್ಕೆ ಬೇಕಾಗುತ್ತೆ. ರಷ್ಯಾದ ವಿದೇಶಾಂಗ ಸಚಿವರ ಜೊತೆ ಜೈಶಂಕರ್ ಮಾತುಕತೆಯನ್ನ ನಡೆಸಿದ್ದಾರೆ. ಡೀಟೇಲ್ಸ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಒಂದು ದೇಶ ಮತ್ತೊಂದು ಶತ್ರು ರಾಷ್ಟ್ರದ ಮೇಲೆ ಯುದ್ಧ ಸಾರುವಾಗ ಆ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಷ್ಟ್ರಗಳ, ಅದು ಸ್ಟ್ರಾಂಗ್ ಆಗಿರುವಂತಹ ರಾಷ್ಟ್ರಗಳ, ಮಜಬೂತ್ ಆಗಿರುವಂತಹ ರಾಷ್ಟ್ರಗಳ ಸಪೋರ್ಟ್ ಬೇಕಾಗುತ್ತೆ. ಆ ಸಪೋರ್ಟ್ ಪಡೆಯೋ ಕೆಲಸ ಭಾರತ ಕೂಡ ಮಾಡ್ತಾ ಇದೆ. ಸಗ್ರೆ ಅವರನ್ನ ಜೈಶಂಕರ್ ಅವರು ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಅಥವಾ ಒಪ್ಪಂದ ಆಗಿದೆ, ಡೀಟೇಲ್ಸ್ ಏನಿದೆ? ಸಭಾ, ಈಗ ಮುಖ್ಯವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಭಾರತದ ಮಿತ್ರ ರಾಷ್ಟ್ರಗಳು ಭಾರತವನ್ನು ಬೆಂಬಲಿಸ್ತವೆ. ಹಾಗೇನೇ ಪಾಕಿಸ್ತಾನದ ಕೆಲ ಮಿತ್ರ ರಾಷ್ಟ್ರಗಳು ಕೂಡ ಪಾಕಿಸ್ತಾನವನ್ನು ಬೆಂಬಲಿಸ್ತವೆ. ಈಗ ಭಾರತ ಪಾಕಿಸ್ತಾನದ ಮೇಲೆ ಏನಾದರೂ ಕೂಡ ಪ್ರತೀಕಾರದ ದಾಳಿ ನಡೆಸಬಹುದು, ಇಲ್ಲವೇ ಯುದ್ಧವನ್ನೇ ಘೋಷಣೆ ಮಾಡಬಹುದು. ಹಾಗಾಗಿ ಈ ಒಂದು ಯುದ್ಧದಂತಹ ಸಂದರ್ಭದಲ್ಲಿ ಅಥವಾ ಪ್ರತೀಕಾರದ ದಾಳಿಯ ಸಂದರ್ಭದಲ್ಲಿ ತನ್ನ ಮಿತ್ರ ರಾಷ್ಟ್ರಗಳನ್ನು ಕೂಡ ವಿಶ್ವಾಸಕ್ಕೆ ಪಡೆದು ಅವರನ್ನ ಬೆಂಬಲವನ್ನು ಕೂಡ ಗಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಈ ಕಾರಣಕ್ಕಾಗಿಯೇ ಈಗ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈಗ ಪ್ರತೀಕಾರದ ದಾಳಿಯನ್ನೇ ನಡೆಸಲಿ ಅಥವಾ ಒಂದು ಮಿನಿ ಯುದ್ಧ ಘೋಷಣೆ ಮಾಡಲಿ, ರಷ್ಯಾದ ಬೆಂಬಲ ಭಾರತಕ್ಕೆ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ರಷ್ಯಾ ಬಹಳ ಹಿಂದಿನಿಂದಲೂ ಕೂಡ ಭಾರತವನ್ನು ಬೆಂಬಲಿಸ್ತಾ ಬಂದಿರತಕ್ಕಂಥ ಒಂದು ಮಿತ್ರ ರಾಷ್ಟ್ರ. ಜೊತೆಗೆ ರಷ್ಯಾ ಭಾರತಕ್ಕೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ನೀಡಿದೆ. ನಮ್ಮ ಭಾರತದ ಮಿಲಿಟರಿಯ ಬತ್ತಳಿಕೆಯಲ್ಲಿರ್ತಕ್ಕಂಥ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ನಾವು ಈ ಮೊದಲು ರಷ್ಯಾದಿಂದಲೇ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಯನ್ನು ಮಾಡ್ತಾ ಇದ್ವಿ. ಆ ಕಾರಣಕ್ಕಾಗಿಯೇ ಈಗಲೂ ಕೂಡ ರಷ್ಯಾದ ದೇಶದ ಒಂದು ವಿಶ್ವಾಸವನ್ನ, ಬೆಂಬಲವನ್ನ ಗಳಿಸಿಕೊಳ್ಳಿಕ್ಕಾಗಿ ಮತ್ತು ಅವ್ರಿಗೂ ಕೂಡ ಈ ಒಂದು ಬಗ್ಗೆ, ಈ ಒಂದು ಪಹಲ್ಗಾಮ್ ದಾಳಿಯ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡುವಂತಹ ಉದ್ದೇಶದಿಂದ ಅವರ ಜೊತೆಗೆ ಜೈಶಂಕರ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಈಗ ರಷ್ಯಾ ಕೂಡ ಭಾರತ ಮತ್ತು ಪಾಕಿಸ್ತಾನಗಳು ಈ ಬಿಕ್ಕಟ್ಟನ್ನ ಮಾತುಕತೆಯ ಮೂಲಕನೇ ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದೆ. ಆದರೂ ಕೂಡ ಭಾರತ ತಾನು ಪ್ರತೀಕಾರದ ದಾಳಿಯನ್ನು ನಡೆಸುತ್ತಿರ್ತೇವೆ, ನಮ್ಮ ಮೇಲೆ ದಾಳಿ ನಡೆಸಿದವ್ರ ಮೇಲೆ ಪ್ರತೀಕಾರದ ದಾಳಿಯನ್ನು ನಡೆಸತಕ್ಕಂತಹ ಎಲ್ಲ ಹಕ್ಕು ಅಧಿಕಾರ ಕೂಡ ನಮಗಿದೆ, ಅದರಲ್ಲಿ ಯಾವುದೇ ರಾಜಿ ಇಲ್ಲ, ಅದರಿಂದ ನಾವು ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ರಷ್ಯಾ, ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ಎಲ್ಲ ಪ್ರಮುಖ ದೇಶಗಳಿಗೂ ಕೂಡ ಈಗಾಗಲೇ ಸ್ಪಷ್ಟಪಡಿಸಿದೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.